ಇದರಲ್ಲಿ ಮನವಿ. ಇದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಇಲಾಖೆಯ ಪ್ರಕಟಣೆ. ಕಾಡಾನೆಯೊಂದು ರಸ್ತೆ ಮಧ್ಯ ಬರ್ತಾ ಇದೆ. ಸಾರ್ವಜನಿಕರು ಅತಿ ಎಚ್ಚರಿಕೆಗೆ ಇರಬೇಕಾಗಿ ಕೋರಲಾಗಿದೆ. ಪಿಕಪ್ ವಾಹನ ತೆಗೆದರೆ ದಯವಿಟ್ಟು ಒಂದು ಸ್ವಲ್ಪ ಒಳಗೋಗಿ ಪಿಕಪ್ ಹೋಗಿ. ಶರೀಫ್ ಸರ್ ನಮಸ್ತೆ. ನಮಸ್ಕಾರ ಕಿರಣ್. ಭೀಮಾ ಮತ್ತೆ ಬಿಕ್ಕೋಡ್ಗೆ ಎಂಟ್ರಿ ಕೊಟ್ಟವನೇ ನಿನ್ನೆ. ಹೌದು. ಮತ್ತೆ ಅದೇ ಗೇಟಿಂದ ಒಳಗಡೆ ಹೋಗಿ ಮುರಿದಾಕಿ ಯಾರಿಗೂ ಏನು ತೊಂದರೆ ಮಾಡಿದ. ಹೌದು. ಈಗ ಮತ್ತೆ ಭೀಮಾ ಯಾವ ಕಡೆ ಹೋಗಿದ್ದಾನೆ ಸರ್? ನಮ್ಮ ಭೀಮಾ ಅಂತ ಎಲ್ಲ ಕಡೆ ಭೀಮಂದೇ ಹವ. ಮೊನ್ನೆ ಎಲ್ಲ ನಮ್ಮ ಬೀಟಮ್ಮ, ಭುವನೇಶ್ವರಿ ಮತ್ತು ಓಲ್ಡ್ ಬೆಲ್ಟ್ ಅನ್ನೋ ಎಲ್ಲ ಗುಂಪುಗಳು ನಮ್ಮ ಸೈಡೇ ಇದೆ. ಇಲ್ಲೇ ಈ ಭಾಗದಲ್ಲೇ ಇದೆ. ಅರಹಳ್ಳಿ, ಕಿತ್ತಾವರ ಭಾಗದಲ್ಲಿದೆ. ಭೀಮಾ ಯಾಕೋ ಒಂಟಿಯಾಗಿ ಇದ್ದಕ್ಕಿದ್ದಂಗೆ ಗ್ರೂಪ್ನ ಬೇರ್ಪಟ್ಟು ಮತ್ತು ಬಿಕ್ಕೋಡ್ ಭಾಗಕ್ಕೆ ಹೋಗುತ್ತೆ. ಇಲ್ಲಿಂದ ನಮ್ಮ ಅರಹಳ್ಳಿ ಭಾಗದಿಂದ ಬಿಕ್ಕೋಡ್ ಭಾಗಕ್ಕೆ, ಅಲ್ಲಿಂದ ಮತ್ತೆ ಆ ಬಿಕ್ಕೋಡ್ ಎಸ್ಟೇಟ್ ಅಂತ ಇದೆ, ಲಿಂಗಾಪುರ ಎಸ್ಟೇಟ್ ಅಂತ ಬರುತ್ತೆ ಬಿಕ್ಕೋಡಲ್ಲಿ. ಆ ಸಂದರ್ಭದಲ್ಲಿ ಅದು ರಸ್ತೆಯಲ್ಲೇ ಸೋಲಾರ್ ಫೆನ್ಸಿಂಗ್ ಹಾಕಿರೋ ಕಾರಣ ತೋಟಗಳಿಗೆ ರಸ್ತೆಯಲ್ಲೇ ಏಕಾಏಕಿ ಮಾಮೂಲಿ ಅದ್ರ ಸ್ಟೈಲಲ್ಲಿ ನಡ್ಕೊಂಡು ಹೋಗುತ್ತೆ. ಎಲ್ಲ ಸಾರ್ವಜನಿಕರು ಅದನ್ನು ನೋಡ್ತಾರೆ, ಜನಗಳು ಖುಷಿ ಪಡ್ತಾರೆ. ಯಾಕಂತ ಹೇಳಿದರೆ ನಮ್ಮ ಭೀಮಾ ಒಂದು ಮುದ್ದು ಭೀಮಾ ಅಂತ ಕರೀತಾರೆ ಸ್ವಲ್ಪ ಜನ. ಅದಕ್ಕೆ ಹೊಸ ನಾಮಕರಣನೂ ಮಾಡಿದ್ದಾರೆ. ಮತ್ತು ಸಿಂಗಲ್ದಂಥ ಭೀಮಾ ಅಂತಲೂ ಕರೀತಾರೆ. ಮತ್ತು ಅದನ್ನು ಹಲವಾರು ಹೆಸರುಗಳಿಂದ ಅದಕ್ಕೆ ನಮ್ಮ ಭೀಮನ್ನು ಸಾರ್ವಜನಿಕರು, ನಮ್ಮ ಲೋಕಲ್ ಜನಗಳು ಅದನ್ನು ಮತ್ತು ಅದರ ಅಭಿಮಾನಿಗಳು ಕರೀತಾ ಇದ್ದಾರೆ. ಹಾಗಾಗಿ ಅದೇ ಲುಕ್ಕಲ್ಲಿ ಹಳೆ ಸ್ಟೈಲಲ್ಲಿ ಅದು ನಡ್ಕೊಂಡು ಹೋಗುತ್ತೆ, ಎಲ್ಲರನ್ನ ನೋಡ್ಕೊಂಡು. ಯಾಕಂದರೆ ಪಬ್ಲಿಕ್ಕು ಅಷ್ಟೇ ಇರುತ್ತೆ, ಯಾರಿಗೂ ಏನು ತೊಂದರೆ ಕೊಡಲ್ಲ. ಮತ್ತು ಆ ತೋಟದ ಗೇಟ್ ಒಳಗೆ ಎಂಟ್ರಿ ಕೊಟ್ಟಾಗ ಒಂದು ಖುಷಿ ಪಡೋ ವಿಷಯ ಏನಂತ ಹೇಳಿದರೆ, ಆ ಎಸ್ಟೇಟಿಗೆ ಹೊಸ ಗೇಟ್ನ ಕೂರಿಸಿರ್ತಾರೆ ಆ ಎಸ್ಟೇಟ್ನವರು. ಅದು ಓಪನಿಂಗೇ ಆಗಿರಲ್ಲ, ಸೋಲಾರ್ ಮಾಡಿದ ಮೇಲೆ ಹೊಸ ಗೇಟ್ನ ಹಾಕಿರ್ತಾರೆ. ಆ ಗೇಟ್ನ ಉದ್ಘಾಟನೆ ಮಾಡೋದು ನಮ್ಮ ಭೀಮಾನೇ. ಆ ರೀತಿ ಒಂದು ಖುಷಿ ಪಡೋ ವಿಚಾರ. ಅದನ್ನು ನೂಕ್ಕೊಂಡು ಮುರಿಯಲ್ಲ, ಅದನ್ನು ನೂಕ್ಬಿಟ್ಟು ಅದು ತಾನಾಗೆ ಬಿಕ್ಕೋಡ್ ಎಸ್ಟೇಟ್ ಒಳಗಡೆ ಹೋಗುತ್ತೆ. ಅಲ್ಲಿಂದ ಮತ್ತೆ ಜಗ್ಬೋರ್ನಹಳ್ಳಿ ಹೋಗುತ್ತೆ. ಮತ್ತೆ ವಾಪಸ್ ಅಲ್ಲಿಂದ ನಮ್ಮ ಸಾಕಾನೆ ಕ್ಯಾಂಪ್ ಹಾಕ್ತಾರಲ್ಲ ಆ ಜಾಗಕ್ಕೆ ಬರುತ್ತೆ ನಮ್ಮ ಭೀಮಾ. ವಾಪಸ್ ಅದು ಏನಂತ ಗೊತ್ತಿಲ್ಲ, ಸುತ್ತಾಡ್ತಾ ಇದೆ, ರೌಂಡ್ ಅಪ್ ಹೊಡಿತಾ ಇದೆ, ಗ್ರೂಪ್ನ ಬೇರ್ಪಟ್ಟಿದೆ ನಮ್ಮ ಭೀಮಾ ಇವಾಗ. ಈಗಷ್ಟೇ ನಮಗೆ ಏನು ಮಾಹಿತಿ ಅಂತ ಹೇಳಿದರೆ, ಮೊನ್ನೆ ದಿವಸ ಈ ಘಟನೆ ನಡೀತು. ಇವತ್ತಿನ ಮಟ್ಟಿಗೆ ನಮ್ಮ ಭೀಮಾ ಸಕಲೇಶ್ಪುರ ತಾಲೂಕು ಕಡೆ ಇದ್ದಾನೆ. ಕಿರಹಳ್ಳಿ ಭಾಗ, ಮಾಗಡಿ ಎಸ್ಟೇಟ್, ಹೆಬ್ನಹಳ್ಳಿ ಅನ್ನೋ ಗ್ರಾಮದಲ್ಲಿದ್ದಾನೆ. ನನ್ನ ಒಂದು ಅನಿಸಿಕೆ ಪ್ರಕಾರ ಸಕಲೇಶ್ಪುರ ಹೈವೇ ದಾಟಿ ಆ ಕಡೆ ಹೋಗಿ ಮತ್ತೆ ವಾಪಸ್ ಬರ್ಬೋದು ನಮ್ಮ ಭೀಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಕಿಲೋಮೀಟರ್ ಇದೆ ಸರ್ ಇಲ್ಲಿಂದ? ಒಂದು 10-12 ಕಿಲೋಮೀಟರ್ ದೂರದಲ್ಲಿ ಈಗ ನಮ್ಮ ಭೀಮಾ ಇದ್ದಾನೆ ಕಿರಣ್. ವಾಪಸ್ ಇಲ್ಲಿಗೆ ಬರ್ತಾನೆ? ವಾಪಸ್ ಈಗ ಅದಕ್ಕೆ ಏನೋ ಒಂದು ಯಾರನ್ನಾನೋ ಒಬ್ಬರನ್ನ ಸರ್ಚ್ ಮಾಡೋ ರೀತಿ ಕಾಣ್ತಾ ಇದೆ. ಯಾಕಂದರೆ ಇದು ಜೂನಿಯರ್ ಕರಡಿ ಮತ್ತು KP ಕಾಲರು ಬೇರ್ಪಟ್ಟು ಕಾನಹಳ್ಳಿ ಫಾರೆಸ್ಟಲ್ಲಿ ಓಡಾಡ್ತಾ ಇದೆ. ಮೊನ್ನೆ ಒಂದು ಘಟನೆ ನೋಡಿದ್ರೆ ಮುಂದೆ ಹೇಳ್ತೀನಿ ನಿಮಗೆ. ಅದನ್ನು ಮತ್ತು ಪೆನ್ಸಿಲ್ ಕೋರೆ ಅನ್ನೋದು ಬೇರ್ಪಟ್ಟಿದೆ, ಅದಕ್ಕೂ ಮದ ಇರ್ಬೋದು. ಮತ್ತು ಈಗ ಹೊಸದಾಗಿ ಒಂದು ಆನೆ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ಅದಕ್ಕೇನಾದ್ರು ಹಿಂಬಾಲಿಸ್ತಾ ಇದ್ದಾನೋ ಏನಂತ ಗೊತ್ತಿಲ್ಲ. ಅದನ್ನು ಹಿಂಬಾಲಿಸ್ತಾ ಈಗ ಆ ಥರ ಓಡಾಡುವಂಥ ಭೀಮಾ ಅಲ್ಲ. ಮುಂಚೆ ಕ್ಯಾಪ್ಟನ್ನ ಹಿಂಬಾಲಿಸ್ತಾ ಓಡಾಡ್ಕೊಂಡಿತ್ತು ನಮ್ಮ ಸೈಡು. ಈಗ ಗ್ರೂಪಿಗೆ ಸೇರಿದ ನಂತರ ಅದು ಗ್ರೂಪ್ ಜೊತೆ ಖುಷಿಯಾಗಿತ್ತು, ಆರಾಮಾಗಿತ್ತು, ಗ್ರೂಪ್ ಒಟ್ಟಿಗೆ ಇತ್ತು ನಮ್ಮ ಭೀಮಾ. ಈಗ ಇದ್ದಕ್ಕಿದ್ದಂಗೆ ನಮ್ಮ ಬಿಕ್ಕೋಡ್ ಭಾಗ ಮತ್ತು ಬಿಕ್ಕೋಡಿಂದ ಎಲ್ಲ ಸುತ್ತಾಡಿಕೊಂಡು ನಮ್ಮ ಅರೆಹಳ್ಳಿ ಗುಡ್ಬೆಟ್ಟ ಎಸ್ಟೇಟಿಗೆ ಬಂತು. ಗುಡ್ಬೆಟ್ಟ ಎಸ್ಟೇಟಿಂದ ಈಗ ಉದಯವಾರ ರಸ್ತೆನ ದಾಟಿ ಹೆಬ್ನಹಳ್ಳಿ, ಮಾಗಡಿ ಎಸ್ಟೇಟ್ ಕಡೆಗೆ ಇದೆ ಕಿರಣ್. ಈಗ ನಮ್ಮ ಭೀಮನ್ಗೆ ಒಂದು ಫೇವರೇಟ್ ಪ್ಲೇಸ್ ಅಂದರೆ ಗುಡ್ಬೆಟ್ಟ ಎಸ್ಟೇಟು ಮತ್ತು ಬಿಕ್ಕೋಡ್ ಎಸ್ಟೇಟ್. ಬಿಕ್ಕೋಡ್ ಎಸ್ಟೇಟ್ ಇದೆ. ಯಾಕಂತ ಹೇಳಿದರೆ ಬಿಕ್ಕೋಡು, ಜಗ್ಬೋರ್ನಹಳ್ಳಿ ಅನ್ನೋದು ಒಂದು ಕಾಡಾನೆಗಳಿಗೆ ಒಂದು ಒಳ್ಳೆ ಫುಡ್ ಸಿಕ್ಕುವಂಥ ಜಾಗ. ಅದು ಇಲ್ಲಿಕ್ಕಿಂತ ಜಾಸ್ತಿ ಇಲ್ಲಿ ಒಂದು ಹಲಸಿನ ಹಣ್ಣು ಸೀಸನ್ನು ಮತ್ತು ಬೈನೆ ಮರಗಳು, ಅದನ್ನು ಒಂದು ತಿನ್ನೋಕ್ಕೆ ಹಲಸಿನ ಹಣ್ಣು ಸೀಸನಲ್ಲಿ ಮಾತ್ರ ನಮ್ಮ ಸೈಡ್ ಇರುತ್ತೆ ಇದು. ಈಗ ನೋಡಿ, ಜೋಳ, ಕಬ್ಬು ಬೆಳೆಯೋದು, ರಾಗಿ ಬೆಳೆಯೋದು ಎಲ್ಲ ರೈತರು ಬಿಕ್ಕೋಡ್ ಸೈಡಲ್ಲಿ ಸ್ವಲ್ಪ ಅರೆಮಲ್ನಾಡು ಬರುತ್ತೆ. ಅಲ್ಲಿ ಬೆಳೆ ಜೋಳ ಎಲ್ಲ ಬೆಳೆಯೋದ್ರಿಂದ ಅಲ್ಲಿ ಸ್ವಲ್ಪ ಆನೆಗಳಿಗೆ ಒಂದೇ ನೀರು, ಡ್ಯಾಮ್ ಇದೆ ಅಲ್ಲಿ, ವಾಟರ್ ಸ್ಟಾಕ್ ಮಾಡೋದಂಥದ್ದು. ಹಾಗಾಗಿ ಬಿಕ್ಕೋಡಲ್ಲಿ ಒಂದು ವಾಸ್ತವ್ಯ ಹೂಡೋದು ಆನೆಗಳ ಒಂದು ಇದಿದೆ ಜಗ್ಬೋರ್ನಹಳ್ಳಿಲಿ. ಅಂದರೆ ಜಗ್ಬೋರ್ನಹಳ್ಳಿ ಫಾರೆಸ್ಟಲ್ಲಿ ನೀಲಗಿರಿ ಮರ ಬಿಟ್ಟರೆ ಬೇರೆ ಯಾವುದೂ ಮರಗಳಿಲ್ಲ. ಆನೆಗೆ ಬೇಕಾಗುವಂಥ ಫುಡ್ ಯಾವುದೂ ಇಲ್ಲ. ಅಂದರೆ ರೈತರು ಬೆಳೆದಂಥ ಬೆಳೆ ಅದಕ್ಕೆ ತುಂಬ ಒಂದು ರುಚಿನೂ ಸಿಕ್ಕಿದೆ ಮತ್ತು ಅದಕ್ಕೆ ಪ್ರಿಯಕರವಾದ ಫುಡ್ಡು ಆಗಿದೆ, ಜೋಳ, ಕಬ್ಬು ಎಲ್ಲ. ಹಾಗಾಗಿ ಆನೆ ತುಂಬ ಟೈಮ್ ಅಲ್ಲೇ ಕಳೆಯುತ್ತೆ ಕಿರಣ್. ಪೆನ್ಸಿಲ್ ಕೋರೆನ ಜೊತೆಲಿ ಇತ್ತಲ್ಲ ಭೀಮನ್ ಜೊತೆಲಿ, ಅದಿಲ್ವ? ಇಲ್ಲ, ಯಾಕಂದರೆ ಈಗ ಭೀಮಾ ತುಂಬ ಮದದಲ್ಲಿದೆ. ಮೊನ್ನೆ ಒಂದು ವಿಡಿಯೋ ವೈರಲ್ ಆಯಿತು. ಒಂದು ವಿಡಿಯೋದಲ್ಲಿ ನೋಡಿರ್ಬೋದು ನೀವು, ದಬ್ಬೆಗಡಿ ಹತ್ರ ನಮ್ಮ ಹಿರೇಸಡಿ ನಾಗೇನಹಳ್ಳಿ ಭಾಗದಲ್ಲಿ ಜೂನಿಯರ್ ಕರಡಿ ಮತ್ತು ಅದ್ರ ಜೊತೆಗೊಂದು 2 ಗಂಡಾನೆಗಳು ಭೀಮನ್ ನೋಡಿ ಓಡೋಗ್ತವೆ. ಭೀಮಾ ಒಂದು ಕಡೆ ಹೋಗುತ್ತೆ, ಅದನ್ನು ನೋಡಿಬಿಟ್ಟು ಅದು ಓಡೋಗ್ತಾ ಇದ್ದಾವೆ. ಹಾಗಾಗಿ ನಮ್ಮ ಭೀಮಾ ಒಂದು ತುಂಬ ಬಲಿಷ್ಠವಾದ ಆನೆ. ಅದು ತುಂಬ ಮದದಲ್ಲಿರೋ ಕಾರಣ ಯಾವುದೇ ಗಂಡಾನೆಗಳು ಅದ್ರ ಒಟ್ಟಿಗೆ ಇರ್ತಾ ಇಲ್ಲ ಈಗ.
ಅಂದರೆ ಹೆಣ್ಣಾನೆಗಳ ಗುಂಪಿರುತ್ತೆ, ಅದಕ್ಕೆ ಒಂದು ಕ್ಯಾಪ್ಟನ್ಶಿಪ್ ಆಗಿ ನಮ್ಮ ಭೀಮಾ ಇದ್ದಾನೆ. 3 ಗುಂಪಲ್ಲೂ ಸೇರಿಕೊಂಡು ಈಗ ಹೀಟಿಗೆ ಬಂದಿರುವಂಥ ಯಾವುದು ಹೆಣ್ಣಾನೆಗಳಿದ್ದಾವೆ ಆ ಗುಂಪಲ್ಲಿ ನಮ್ಮ ಭೀಮಾ ಇತ್ತು. ಈಗ ಮತ್ತೆ ಇದಕ್ಕಿದ್ದಂಗೆ ಇದು ಬೇರ್ಪಟ್ಟಿ ಓಡಾಡ್ತಿರೋದು ಕುತೂಹಲಕಾರಿ ವಿಷಯನೇ. ಈಗ 15 ದಿನದಲ್ಲಿ ನೋಡಿದ್ವಿ, ಡ್ರೋನಲ್ಲಿ ಸಿಕ್ಕಿತ್ತು, ಕ್ಯಾಪ್ಚರ್ ಆಗಿತ್ತು ಹೆಣ್ಣಾನೆ ಗುಂಪು ಜೊತೆ. ಹೌದು, ಈಗ ಮತ್ತೆ ಬೇರ್ಪಟ್ಟಿ ಅದೊಂದು ಹುಡುಕ್ತಾ ಇದೆ ಒಂದು ಗಂಡು. ಹೌದು. ಏನಕ್ಕೆ ಅದು ಒಂಥರ ಭೀಮಾ ಸುಖ ಸುಮ್ಮನೆ ಓಡಾಡುವಂಥ ಭೀಮಾ ಅಲ್ಲ. ಯಾಕೆ ಮತ್ತೇನಾದರೂ ಹಳೆ ನೆನಪು ಬಂತೋ, ಇಲ್ಲ ಕ್ಯಾಪ್ಟನ್ನ ಹುಡುಕ್ತಾ ಇದೆಯೋ, ಇಲ್ಲ ಬೇರೆ ಯಾವ್ದಾದ್ರು ಹೊಸದಾಗಿ ಗಂಡನೇ ಬಂದಿದೆಯೋ, ಹೊಸದಾಗಿ ಬಂದಿದೆ ಅಂತಲೂ ನನ್ನ ಮಾಹಿತಿ ಬಂದಿದೆ ನಮಗೆ. ಅದನ್ನ ಏನಾದರೂ ಹೊಡೆದಾಟ ಮಾಡೋಕ್ಕೆ ಏನಾದರೂ ಬೆರ್ಸಾಡ್ತಾ ಇದೆಯೋ ಅದನ್ನು ಹೇಳೋಕ್ಕಾಗಲ್ಲ ಕಿರಣ್. ಮುಂದಕ್ಕೆ ಗೊತ್ತಾಗುತ್ತೆ ಇದ್ರ ಮಾಹಿತಿ. ಯಾಕಂತ ಹೇಳಿದರೆ ಸಕಲೇಶ್ಪುರ ತಾಲೂಕು ಹೈವೇ ದಾಟಕ್ಕೆ ಈಗ ಏನು 1-2 ಕಿಲೋಮೀಟ್ರ್ ಇದೆ ಅಷ್ಟೇ. ಅಲ್ಲಿಂದ ಹೈವೇ ದಾಟಿದರೆ ನಮ್ಮ ವಡೂರು ಭಾಗಕ್ಕೆ ಹೋಗ್ತಾನೆ ನಮ್ಮ ಭೀಮಾ. ಈಗ ಭೀಮನ್ಗೆ ಬಿಟ್ಟರೆ ಮದ ಯಾವನೆಗೆ ಬಂದಿದೆ ಈ ಭಾಗದಲ್ಲಿ? ಈಗ ಮದ ಬಂದಿರುವಂತಾನೆ ಜೂನಿಯರ್ ಕರಡಿಗೆ ಮದ ಇಲ್ಲ, ಪೆನ್ಸಿಲ್ ಕೋರೆಗೆ ಮದ ಇತ್ತು. ಯಾಕಂತ ಹೇಳಿದರೆ ಪೆನ್ಸಿಲ್ ಕೋರೆಗೆ ಮದ ಬಂದಿತ್ತು, ಶುರುವಾಗಿತ್ತು ಮೊನ್ನೆ 1 ತಿಂಗಳು 1.5 ತಿಂಗಳು ಆಯಿತು. ಕ್ಯಾಪ್ಟನ್ ಮತ್ತು ಭೀಮಾ ಯಾವಾಗ ಕಾಳಗ ನಡೆಸ್ತಾ ಇತ್ತು ಆ ಸಂದರ್ಭದಲ್ಲಿ ಪೆನ್ಸಿಲ್ ಕೋರೆಗೂ ಮದ ಬಂದಿತ್ತು, ಅದೂ ಬೇರ್ಪಟ್ಟಿ ಓಡಾಡ್ಕೊಂಡಿತ್ತು. ಈಗ ಭೀಮಾ ಬಂದ ಮೇಲೆ ಪೆನ್ಸಿಲ್ ಕೋರೆ ಗ್ರೂಪಿಗೆ ಸೇರ್ಪಡೋದು ತುಂಬ ಕಷ್ಟ ಆಯಿತು. ಯಾಕಂದರೆ ಭೀಮನ್ನ ಭಯ ಪಡುತ್ತೆ ಅದು. ಆ ಭೀಮಾ ಇರೋ ಜಾಗದಲ್ಲಿ ಪೆನ್ಸಿಲ್ ಕೋರೆ ಇರಲ್ಲ. ಮದ ಇಲ್ದಿರೋ ಸಮಯದಲ್ಲಿ ಒಟ್ಟಿಗೆ ಇರ್ತವೆ ಅದು ಎಲ್ಲ ಗಂಡಾನೆಗಳು ಕೂಡ. ಹೌದು, ಜೂನಿಯರ್ ಕರಡಿ ಮತ್ತು KP ಕಲರ್ ಕೂಡ ಬೇರ್ಪಟ್ಟಿ ಓಡಾಡ್ತಾ ಇದೆ ಈಗ. ಯಾಕಂದರೆ ಭೀಮಾ ಅಷ್ಟು ಮದ ಇದೆ, ತುಂಬ ಮದ ಇದೆ. ಹಾಗಾಗಿ ಮತ್ತೆ ಉಳಿದಂಥ ನಮ್ಮ ಹೆಣ್ಣಾನೆಗಳ ತಂಡನೂ ಕೂಡ ಇಲ್ಲೇ ಇದೆ, ಹತ್ತಿರದಲ್ಲಿದೆ. ಈಗ ಯಾಕೆ ಬೇರ್ಪಟ್ಟು ಓಡಾಡ್ತಿದೆ ಅಂತ ಹೇಳ್ಬಿಟ್ಟು ಕುತೂಹಲಕಾರಿ. ಈಗ ಮತ್ತೆ ವಾಪಸ್ ಈಗ ಪೆನ್ಸಿಲ್ ಕೋರೆ ಬರ್ಬೋದು, ಯಾಕಂದರೆ ಭೀಮಾ ಒಂದು ಕಡೆ ಬೇರೆ ಕಡೆಗೆ ಹೋಗಿದೆ. ಈಗ ಪೆನ್ಸಿಲ್ ಕೋರೆ ಬಂದು ಈ ಗುಂಪಿಗೆ ಸೇರ್ಪಡ್ಬೋದು ಅನ್ನೋದು ಅನಿಸ್ತಾ ಇದೆ ಕಿರಣ್. ಇಲ್ಲಿ ಬೆಳೆ ನಾಶ ಆಗಿದೆ, ಬೈನೆ ಎಲ್ಲ ಮುರಿದಿದೆ. ಹೌದು. ಮತ್ತೆ ಈಗ ನೆನ್ನೆ ಒಂದು ವೈರಲ್ ಆಗ್ತಾ ಇದೆ ವಿಡಿಯೋ, 2 ಆನೆ ಮಧ್ಯದಲ್ಲಿ ಹೋಗ್ತಾ ಇರುತ್ತೆ, ಯಾರೋ ಸಿಗಾಕೋತಾರಲ್ಲ. ಹೌದು, ಅದು ಏನು ನ್ಯೂಸ್ ಸರ್? ಅದು ಮೊನ್ನೆ ದಿವಸ ರಾತ್ರಿ ಹಂಗೆ ಬನ್ನಿ ಹೋಗೋಣ ಈಗ. ಹೌದು, ಮೊನ್ನೆ ದಿವಸ ರಾತ್ರಿ ಏನಾಗುತ್ತೆ ಅಂತ ಹೇಳಿದ್ರೆ ಕಿರಣ್, ಮೂಡ್ಗೆರೆಯಿಂದ ಒಬ್ಬರು ಈ ಕೆಫೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹುಡುಗರು. ಅವರು ರಾತ್ರಿ ಒಂದು 8-8:30 ಸಮಯದಲ್ಲಿ ಕಾನಹಳ್ಳಿ ಫಾರೆಸ್ಟ್ ಮೇಲ್ಗಡೆ ಬರ್ತಾರೆ ಅವರು. ಅಲ್ಲಿ ನಮ್ಮ 2 ಆನೆ ಇದೆ ಅಂತ ಮೆಸೇಜ್ ಇರುತ್ತೆ. ಅದು ಜೂನಿಯರ್ ಕರಡಿ ಮತ್ತು ಇನ್ನೊಂದು ಅದ್ರ ಜೊತೆಗೆ ಒಂದು ಗಂಡಾನೆ ಇದೆ, ಅದು ಒಟ್ಟಿಗೆ ಓಡಾಡ್ತಿರೋದ್ರಿಂದ. ಹೌದು, ಇದು ಅಡಿಕೆ ಮರ. ನಿನ್ನೆ ರಾತ್ರಿ ಒಂದು ಸಿಂಗಲ್ ಬಂದು ಮುರಿದಿರೋವಂಥ ಅಡಿಕೆ ಮರ ನೋಡಿ. ನಿನ್ನೆ ರಾತ್ರಿ ಒಂದು ಸಣ್ಣ ಆನೆ, ಇದು ದೊಡ್ಡ ಆನೆ ಯಾವುದೂ ಅಲ್ಲ, ಸಣ್ಣ ಆನೆ ಇದೆ ಇದು. ಮತ್ತು ಆ ಆನೆಗಳು ರಸ್ತೆಯಲ್ಲೇ ಓಡಾಡ್ಕೊಂಡಿರುತ್ತೆ. ಈ ಕಡೆ ಬದಿಲಿ ಯಾರೋ ಒಬ್ಬರು ಪ್ರಯಾಣ ಮಾಡ್ತಾ ಇರೋರು ಒಂದು ಕಾರಲ್ಲಿ ಕೂತಿರ್ತಾರೆ, ಆ ಕಡೆ ಲೋಕಲ್ ಭಾಗದವರು. ಇದಕ್ಕಿದ್ದಂಗೆ ಈ ರಸ್ತೆಯಲ್ಲಿ 2 ಕಾಡಾನೆಗಳು ಓಡಾಡ್ತಾ ಇರ್ತವೆ. ಅಂಥದ್ರಲ್ಲಿ ಸಡನ್ನಾಗಿ ಒಂದು ಏಕಾಏಕಿ ಬೈಕ್ ಸವಾರರು ಬಂದೇ ಬಿಡ್ತಾರೆ. ಆ ಬೈಕಲ್ಲಿ ಬಂದಾಗ ಏನಾಗುತ್ತೆ ಅಂತ ಹೇಳಿದರೆ, ಬೈಕಲ್ಲಿ ಇದ್ದಕ್ಕಿದ್ದಂಗೆ 2 ಆನೆ ಮಧ್ಯಕ್ಕೆ ಬಂದುಬಿಡ್ತಾರೆ. ಆವಾಗ ನೋಡಿ ಆ ಕಾಡಾನೆಗಳಿಗೂ ಎಷ್ಟು ಭಯ ಇದೆ ಅಂತ ಹೇಳಿ, ಸಡನ್ನಾಗಿ ಬೈಕ್ ಬಂದ ತಕ್ಷಣ ಒಂದು ಆನೆ ದಾರಿ ಬಿಟ್ಬಿಡುತ್ತೆ. ಇವ್ರು ಮಧ್ಯಕ್ಕೆ ಬರ್ತಾರೆ. ಮಧ್ಯಕ್ಕೆ ಬಂದಾಗಲೂ ಕೂಡ ಇನ್ನೊಂದು ಆನೆ ಇತ್ತು, ಅದು ಅವ್ರ ಮೇಲೆ ದಾಳಿ ಮಾಡ್ಬೋದಿತ್ತು. ಆದರೆ ಆ ಆನೆಗಳು ದಾಳಿ ಮಾಡೋದಿಲ್ಲ. ಯಾಕಂದರೆ ಅವರ ಅದೃಷ್ಟ ಕೂಡ ಚೆನ್ನಾಗಿದೆ. ಮತ್ತು ಕಾಡಾನೆಗಳು ಕೂಡ ಆ ಒಂದೇ ಇಟ್ಟಿಗೆ ಆ ಲೈಟ್ ಬೆಳಕು ಬಿದ್ದ ಕಾರಣ ಬೈಕಿಂದು ಅದು ಕೂಡ ಗಾಬರಿ ಆಗಿದೆ. ನಮಗೇನೋ ಒಂದು ದಾಳಿ ಮಾಡೋಕ್ಕೆ ಬಂದುಬಿಡ್ತೇನೋ ಏನೋ ವೆಹಿಕಲ್ ಅಂತ ಹೇಳ್ಬಿಟ್ಟು ಅದು ಕೂಡ ಭಯಭೀತ ಆಗಿರ್ಬೋದು. ಕಾಡಾನೆಗಳು ಕೂಡ ಮಧ್ಯಕ್ಕೆ ಬಂದ ತಕ್ಷಣ ಆ ಆನೆಗಳು ಸೈಡಿಗೆ ಹೋಗ್ತವೆ, ಮತ್ತೆ ವಾಪಸ್ ತಿರ್ಸ್ಕೊಂಡು ಅವರು ಕೂಡ ಹೋಗ್ತಾರೆ. ಆ ಯುವಕರು ಯಾರೇ ಆಗಿರ್ಬೋದು ಒಂದು ಧೈರ್ಯಶಾಲಿನೇ ಅಂತ ಹೇಳ್ಬೋದು. ಯಾಕಂದರೆ ಬೇರೆಯವ್ರು ಆಗ್ತಾಯಿದ್ರೆ ಗಾಬರಿಯಾಗಿ ಅಲ್ಲೇ ಬೀಳ್ತಾ ಇದ್ರು ಕೂಡ ಅವ್ರ ಮೇಲೆ ದಾಳಿ ಆಗೋ ಒಂದು ಸಂಭಾವನೆ ತುಂಬ ಇತ್ತು ಕಿರಣ್. ಇದೆಲ್ಲ ಜೂನಿಯರ್ ಕರಡಿನೇ ಮಾಡಿರೋದು ಅದೆಲ್ಲ? ಇದು ಜೂನಿಯರ್ ಕರಡಿ ಅಲ್ಲ. ಜೂನಿಯರ್ ಕರಡಿ ಈಗ ಕಾನಹಳ್ಳಿ ಫಾರೆಸ್ಟ್ ಅಲ್ಲಿ ಇದೆ. ಇದು ಒಂದು ಯಾವುದೋ ಒಂದು ಸಣ್ಣ ಆನೆ ಇದೆ. ಸಣ್ಣ ಆನೆ ಈಗ ಒಂದು CC ಕ್ಯಾಮ್ರಾ ರೆಕಾರ್ಡಲ್ಲಿ ಅದರ ಒಂದು ಕಿರ್ಚೋದು ಅರ್ಚೋ ಸೌಂಡ್ ರೆಕಾರ್ಡ್ ಆಗಿದೆ. ಅದು ನಿಮ್ಗೆ ಕಳಿಸ್ತೀನಿ ನಾನು. ನಿನ್ನೆ ರಾತ್ರಿ ಇಲ್ಲಿ ನೋಡಿ 3 ತಂಡಗಳು ಇಲ್ಲೇ ಇದೆ. ಭುವನೇಶ್ವರಿ, ಬೀಟಮ್ಮ, ಓಲ್ಡ್ ಬೆಲ್ಟ್ ಅನ್ನೋ 3 ಗುಂಪು ಕಾಡಾನೆಗಳು ಕಿತ್ತಾವರ ಎಸ್ಟೇಟ್ ಅನ್ನೋ ಇಲ್ಲಿ ಒಂದು ಇದು ಕಿತ್ತಾವರ ಭಾಗ. ಇದು ಈ ಪಕ್ಕದ ಎಸ್ಟೇಟಲ್ಲೇ ಇದ್ದಾವೆ ಈಗ 3 ತಂಡಗಳು. ಅದರಲ್ಲಿ ಒಂದು ಬೇರ್ಪಟ್ಟಂಥ ಆನೆ ನೋಡಿ, ಇಲ್ಲಿ ಕೆರೆ ಇದೆ, ನೀರು ಕುಡಿಯೋಕ್ಕೆ ಬಂದಿದೆ. ಮಾಮೂಲಿ ಇದು ಕಾಡಾನೆಗಳು ಬರೋ ಜಾಗ. ಈಗ ಒಂದು 6-7 ಗಂಟೆ ಆದರೆ ಇಲ್ಲೂ ಕೂಡ ಬರ್ಬೋದು ನೋಡಿ. ಈ ಸಂದರ್ಭದಲ್ಲಿ ಇಲ್ಲಿ ಬಂದಿರುವಂಥ ಆನೆ ಇಲ್ಲೆಲ್ಲ ಓಡಾಡಿದೆ. ಇಲ್ಲಿ ಓಡಾಡ್ಬಿಟ್ಟು ಒಂದು ಅಡಿಕೆ ಮರನ ತುಂಡು ಮಾಡಿದೆ, ಪುಡಿ ಮಾಡಿಬಿಟ್ಟು ಆಮೇಲೆ ಅವರು ಯಾರೋ ನಮ್ಮ ಈ ತೋಟದ ಮಾಲೀಕರು ಸ್ವಲ್ಪ ಅಲ್ಲಿ ಪಟಾಕಿ ಹೊಡೆದ ಕಾರಣ ಏನಾಗಿದೆ, ರೋಡ್ ದಾಟಿ ಮತ್ತೆ ಗ್ರೂಪಿಗೆ ಹೋಗಿ ಸೇರ್ಪಟ್ಟಿದೆ ಕಿರಣ್. ಎಲ್ಲ ಈಗ 3 ತಂಡ ಇಲ್ಲೇ ಇದೆ, ಅಕ್ಕಪಕ್ಕದಲ್ಲೇ ಇದ್ದಾವೆ, ಎಲ್ಲ ಇದೆ. ನಿನ್ನೆ ಒಂದು ಸಿಂಗಲ್ ಸಣ್ಣನೇ ಇದು. ಯಾಕಂದರೆ ಅದ್ರ ಹೆಜ್ಜೆ ನೋಡಿದೆ ನಾನು, ತುಂಬ ಸಣ್ಣದಾಗೆ ಇದೆ. ಒಂದು 10-12 ವರ್ಷ ಇರ್ಬೋದು ಏಜು.
ಈಗ ಭೀಮಾ ಈ ಭಾಗದಲ್ಲಿದ್ದೇನೆ ಅಂದ್ರೆ ಬೇರೆ ಕಾಡಾನೆಗಳು ಬರೋ ಚಾನ್ಸಸ್ ಇರಲ್ಲ, ಏನಕ್ಕಂದ್ರೆ ಅದು ಬಿಡಲ್ಲ ಇಲ್ಲಿ ಹೊಸದಾಗ ಆನೆ ಬರೋಕ್ಕೆ. ಹೌದು ಹೌದು, ಅದೇ ಕಾರಣ ಆಗಿದೆ ಕಿರಣ್. ಅದು ವಾಪಸ್ಸು ಆ ಹೊಸ ಕಾಡಾನೆ ಏನಾದರೂ ವಾಪಸ್ ಹೋಗಿರ್ಬೋದು, ಅದನ್ನ ಬೆರೆಸ್ಕೊಂಡು ಹಿಂಬಾಲಿಸ್ತಾ ಇದ್ದು ನಮ್ಮ ಭೀಮಾ ವಾಪಸ್ ಹೋದ್ನೋ ಅನ್ನೋದು. ಅದಕ್ಕೆ ಯಾಕಂದ್ರೆ ಬಿಕ್ಕೋಡು, ಗುಡ್ಬೆಟ್ಟ ಎಲ್ಲ ಕಡೆ ಸರ್ಚ್ ಮಾಡಿದೆ ಅದು. ಜಗ್ಬೋರ್ನಹಳ್ಳಿಲಿ ಸರ್ಚ್ ಮಾಡಿದೆ, ಅಲ್ಲೂ ಸಿಕ್ಕಿಲ್ಲ. ಮತ್ತೆ ಗುಡ್ಬೆಟ್ಟದಲ್ಲಿ ಒಂದು ಆನೆ ಇದೆ ಅಂತ ಮೆಸೇಜ್ ಇತ್ತು. ಆ ಆನೆ ಯಾವುದು ಅಂತ ಹೇಳಿಬಿಟ್ಟು ಯಾರು ಕೂಡ ನೋಡಿರಲಿಲ್ಲ, ಪ್ರತ್ಯಕ್ಷದರ್ಶಿಗಳು ಯಾರೂ ಇರಲಿಲ್ಲ. ಆದರೆ ಈ ಭೀಮಾ ಗುಡ್ಬೆಟ್ಟಕ್ಕೆ ಹೋದವನು ಸೀದಾ ಕಿರಳ್ಳಿ ಮಾಗಡಿ ಎಸ್ಟೇಟ್ ಕಡೆಗೆ ಹೋಗಿದ್ದಾನೆ. ಯಾಕಂದರೆ ಕ್ಯಾಪ್ಟನ್ ಕೂಡ ಗುಡ್ಬೆಟ್ಟ ಎಸ್ಟೇಟಿಂದಾನೇ ಭೀಮಾ ಬಂದಿದ್ದು ಒಂದು ಸಂದರ್ಭದಲ್ಲಿ ಕ್ಯಾಪ್ಟನ್ ಓಡೋಗಿದ್ದು ಅದೇ ಭಾಗದಲ್ಲಿ, ಅದೇ ದಾರಿ. ಹಾಗಾಗಿ ಈ ಹೊಸದಾಗಿ ಬಂದಿರೋ ಕಾಡಾನೆ ಕೂಡ ಅದೇ ಭಾಗದಲ್ಲಿ ಹೋಗಿದೆ ಅಂತ ನಮ್ಮ ಅನಿಸಿಕೆ ಕಿರಣ್. ಈಗ ಈ ಥರ ಎಸ್ಟೇಟಲ್ಲಿ ಈ ಥರ ನೀರುಗಳು ಇಟ್ಟಿದ್ದೀರಲ್ಲ, ಹೌದು, ಇದು ಕೃಷಿಗೆ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ನೀರು ಎಲ್ಲ ವರ್ಕ್ ಬೇಸು. ಈಗ ಇದು ಆನೆಗಳಿಗೆ ಅಂತ ಸುಮಾರು ಜನ ಎಸ್ಟೇಟ್ ಓನರ್ಗಳು ಮಾಡಿದಾರಂತೆ, ಅದು ನಿಜಾನ? ಆನೆಗಳಿಗಂತ ಹೇಳಿದ್ರೆ ಅದು ದೊಡ್ಡ ಹೊಟ್ಟೆ. ಈಗ ಆನೆಗಳು ಎಷ್ಟೋ ಒಂದು 100-120 ಆನೆಗಳು ಮರಿಗೆಲ್ಲ ಸೇರಿದರೆ 120 ಆನೆ ನಮ್ಮ ಮಲೆನಾಡು ಭಾಗ ಬೇಲೂರು ತಾಲೂಕಲ್ಲಿದ್ದಾವೆ. ಈ ಬೇಲೂರು ತಾಲೂಕಲ್ಲಿ ಏನಾಗುತ್ತಂದರೆ ಎಲ್ಲರೂ ಏನು ಮಾಡ್ತಾರೆ, ರೈತರೆಲ್ಲ ಈ ಥರ ಗಿಡಕ್ಕೆ ಹೊಡಿಯೋಕ್ಕಂತ ಹೇಳ್ಬಿಟ್ಟು ಈ ಥರ ನೀರನ್ನ ಸಂಗ್ರಹ ಮಾಡ್ತಾರೆ, ಕೆರೆನ ಮಾಡ್ತಾರೆ. ಇದು ಸಾಕಾಗಲ್ಲ, ರೈತರಿಗೂ ಸಾಕಾಗಲ್ಲ. ಆದರೆ ಇದು ಪ್ರಾಣಿಗಳಿಗೂ ಕೂಡ ನೀರು. ಇದು ಆನೆ ಮಾತ್ರ ಅಲ್ಲ, ರಾತ್ರಿ ಹೊತ್ತು ಜಿಂಕೆ ಆಗಿರ್ಬೋದು, ಕಾಡು ಕೋಣಗಳು ಕೂಡ ಇಲ್ಲಿ ಬಂದಿದ್ದಾವೆ, ಅದು ನೀರು ಕುಡಿತವೆ. ಮತ್ತು ಹಕ್ಕಿಗಳಾಗಿರ್ಬೋದು, ಅದು ನೀರು ಕುಡಿತವೆ. ಇದು ಒಂದು ರೈತರು ಇವತ್ತು ಏನಾಗಿದ್ದಾರೆ ಅಂತ ಹೇಳಿದರೆ ಒಂದು ತಾಯಿ ಥರ. ಯಾವ ರೀತಿ ಈಗ ಭೂಮಿ ತಾಯಿ ನಮಗೆ ಬೆಳೆ ಬೆಳೆದು ಕೊಡುತ್ತೆ, ಅದರಲ್ಲಿ ಭೂಮಿ ತಾಯಿ ಮೇಲ್ಗಡೆ ಬೆಳೆ ಹಾಕಿ ಬೆಳೆಯೋನೇ ಒಬ್ಬ ರೈತರ ತಾಯಿ ಒಂದು ಸ್ಥಾನದಲ್ಲಿ ಇವತ್ತು ನಮ್ಮ ರೈತರಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಿರಣ್. ಯಾಕಂತ ಹೇಳಿದರೆ ನೋಡಿ, ಈ ಥರ ಕಾಡಲ್ಲಿ ಈ ಥರ ಕೆರೆ ಇದ್ದರೆ ಕಾಡು ಪ್ರಾಣಿಗಳು ಇದು ತೋಟಗಳಿಗೆ ಯಾಕೆ ಬರ್ತವೆ? ಅದಕ್ಕೂ ಒಂದು ಬಾಯಾರಿಕೆ ಆಗುತ್ತೆ, ಹೊಟ್ಟೆ ಹಸು ಆಗುತ್ತೆ, ಅದಕ್ಕೆ ತಿನ್ನೋಕ್ಕೆ ಕಾಡಲ್ಲಿ ಏನೂ ಇಲ್ಲ. ಇವತ್ತು ರೈತರ ಒಂದು ಜಮೀನುಗಳಿಗೆ ಬಂದು ಈ ರೀತಿ ಮಾಡ್ತಾ ಇದೆ. ಇವತ್ತು ರೈತರು ಹೇಳ್ತಾ ಇರೋದು ದಾಳಿ ಮಾಡ್ತಾ ಇದೆ ಅಂತ ಹೇಳ್ತಾ ಇಲ್ಲ. ಇವತ್ತು ರೈತರು ಕೂಡ ಮನವಿ ಮಾಡ್ತಾ ಇರೋದು ಸರ್ಕಾರಕ್ಕೆಲ್ಲ, ನೋಡಿ ಇಂಥ ಒಂದು ಕಾರ್ಯಕ್ರಮನ ಕಾಡೊಳಗೆ ಮಾಡಿ, ಆ ಹೊಂಡ ತೋಡಿ ಅಲ್ಲೊಂದು ನೀರು ಸಂಗ್ರಹ ಮಾಡುವಂಥ ವ್ಯವಸ್ಥೆನ ಮಾಡಿ, ಮತ್ತು ಅದಕ್ಕೆ ಬೇಕಾಗಿರುವಂಥ ಫುಡ್ನ ಅಲ್ಲಿ ಕಾಡಲ್ಲಿ ಒಂದು ಎಸೆದ್ಬಿಟ್ರು ಏನಾದರೂ ಒಂದು ಬರುತ್ತೆ. ಜೋಳ ಆಗಿರ್ಬೋದು, ಕಬ್ಬಾಗಿರ್ಬೋದು, ಸುಮ್ಮನೆ ತೊಗೊಂಡೋಗಿ ಎಸೆದ್ರೂ ಬರುತ್ತೆ. ಮತ್ತು ನೋಡಿ ನರ್ಸರಿ ಮಾಡ್ತಾ ಇದ್ದಾರೆ ಇಲಾಖೆಯವರು, ನರ್ಸರಿ ಗಿಡಗಳನ್ನ ಮಾಡಿ ರೈತರಿಗೆ ಮಾರಾಟನೂ ಮಾಡ್ತಾರೆ. ಆದರೆ ಅದೇ ಒಂದು ಹಲಸಿನ ಮರ ಆಗಿರ್ಬೋದು, ಮತ್ತು ಆನೆಗೆ ಬೇಕಾಗಿರುವಂಥ ಫುಡ್ ಆಗಿರ್ಬೋದು, ಕಾಡಲ್ಲಿ ಹೋಗಿ ನಟ್ರೆ 1000 ಗಿಡ ನಟ್ರೆ 500 ಆದರೂ ಬಂದೇ ಬರುತ್ತೆ. ಅದು ಆನೆಗೆ ಬೇಕಾಗಿರುವಂಥ ಫುಡ್ಡು. ಅದು ದೊಡ್ಡದಾಗಿ ಬೆಳೆದರೆ ಮರದಿಂದ ಮರ ಬೆಳೆಯುತ್ತೆ. ಹಾಗಾಗಿ ಮರದಿಂದ ಮರ ಹುಟ್ಟುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅದಕ್ಕೆ ನೆರಳಾಗಿರ್ಬೋದು ಕಾಡಾನೆಗಳಿಗೆ ಮತ್ತು ಪ್ರಾಣಿಗಳಿಗೆ ಎಲ್ಲ ಕೂಡ ಆ ಕಾಡಲ್ಲೇ ಸಿಗುತ್ತೆ. ಮತ್ತು ರೈತರು ಕೂಡ ಬಚಾವಾಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಿರಣ್. ಈಗ ಕೇರಳ ಭಾಗದಿಂದ ಸುಳ್ಯ ಭಾಗಕ್ಕೆ ಕಾಡಾನೆಗಳು ಬರ್ತಾ ಇದೆ ಅಂತ ಹೇಳ್ತಾರೆ. ಹೌದು, ಮೋಸ್ಟ್ಲಿ ಇದೇ ಕಾರಣ ಇರ್ಬೋದು, ಅಲ್ಲಿ ಫುಡ್ ಇಲ್ಲದೆ ಇರ್ಬೋದು ಕಾಡಲ್ಲಿ. ಹೌದು, ಆ ಭಾಗದಿಂದ ಅದಕ್ಕೆ ಸುಳ್ಯ, ಪುತ್ತೂರು, ಈ ಬೆಳ್ತಂಗಡಿ ಭಾಗಕ್ಕೆ ಅವ್ರ ತೋಟಗಳಿಗೆ ಈಗ ಏನು ಕಾಫಿ ಮತ್ತು ಇದನ್ನು ತಿಂತಾ ಇದೆ, ಅಡಿಕೆನೂ ತಿಂತಾ ಇದೆ ಅಂತಾರೆ ಕಾಡಾನೆಗಳು. ಹೌದು, ಮೊನ್ನೆ ಒಬ್ರು ಹೇಳ್ತಾ ಇದ್ರು ನೋಡಿದವರು. ಈಗ ನೋಡಿ ಕಾಡಾನೆಗಳು ತಿನ್ನಕ್ಕೆ ಏನು ಸಿಗ್ತಾ ಇದ್ದಾಗ ಈಗ ಮಂಗಗಳು ಇದ್ದಾವೆ. ಆ ಮಂಗಗಳು ಏನು ಮಾಡ್ತಾ ಇದ್ದಾವೆ, ಹಣ್ಣಾಗಿರೋ ನೋಡಿ, ಈಗ ಕಾಫಿ ಹಣ್ಣಾಗಿದೆ ಟೋಟಲಿ, ನೀವು ಅದನ್ನು ತೋರಿಸಿ ಜನಗಳಿಗೆ. ಅದು ಹಣ್ಣಾದರೆ ಒಂಥರ ಸ್ವೀಟು ಇರುತ್ತೆ, ಒಂಥರ ಹೀಟು. ಅದು ಕೂಡ ಅದ್ರ ಬೀಜ ತುಂಬ ಹೀಟು, ಅದು ಕಚ್ಚಿ ತಿಂದರೆ ಕಾಫಿದು. ಇದು ಕಾಡಾನೆಗಳು ಸೊಂಡ್ಲಲ್ಲಿ ಹಿಂಗೆ ತಗೊಂಡು ಉಕ್ಕಳ್ತವೆ, ಬೈಗೆ ಹಾಕೊಳ್ತವೆ, ತಿಂತವೆ. ಅದು ಲದ್ದಿಲಿ ಕೂಡ ಬೀಜಗಳು ಹಾಗೆ ಇರುತ್ತೆ ನೋಡಿ. ಕಾಫಿ ಎಷ್ಟು ಚೆನ್ನಾಗಿದೆ ನೋಡಿ, ಕಾಫಿ ಕ್ರಾಪು ಇದು ಫುಲ್ ಹಣ್ಣಾಗಿರುವಂಥದ್ದು. ಮಂಗಗಳು ಪಾಪ, ಅದಕ್ಕೆ ಮಂಗಗಳಿಗೂ ತಿನ್ನಕ್ಕೇನು ಇಲ್ದಲೆ ಇದೇ ಕಾಫಿ ಹಣ್ಣನ್ನ ತಿಂತಾ ಇದೆ ಇವತ್ತು. ಅದೊಂದು ನೋಡೋಕ್ಕೆ ನಿನ್ನೆ ದಿವಸ ಒಂದು ನೋಡಿದ್ದು ನಾವು, ಕಾಫಿ ಹಣ್ಣನ್ನ ತುಂಬ ತಿಂತಾ ಇದ್ದೇವೆ. ಹಣ್ಣಾಗಿರೋ ಕಾಫಿ ಮಂಗಗಳಿಗೂ ತುಂಬ ಇಷ್ಟ ಆಗಿದೆ. ಹಾಗಾಗಿ ನೋಡ್ತಾ ಇರ್ಬೋದು ನೀವು. ಈಗ ಈ ಥರ ಆನೆಗಳು ಕೂಡ ಕಾಫಿನ ತಿಂತಾ ಇದ್ದಾವೆ. ರೈತರ ಕಷ್ಟನೂ ಅದೇ ಆಗಿರೋದು. ಈಗ ಎಲ್ಲನೂ ಕಾಫಿ ಎಲ್ಲ ಈಗ ಆನೆಗಳು ತಿಂತಾ ಇದ್ದಾವೆ, ಮಂಗಗಳು ತಿಂತಾ ಇದ್ದಾವೆ. ಈ ಏನಾದ್ರು ಒಂದು ಸೊಲ್ಯೂಷನ್ ಮಾಡಿ ಅಂತ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ತೋರಿಸಿ ಜನಗಳಿಗೂ ಗೊತ್ತಾಗಲಿ ಯಾವ ರೀತಿ ರೈತರ ಕಷ್ಟನೂ ಅರ್ಥ ಆಗಬೇಕು. ಈಗ ಪ್ರಾಣಿಗಳಿಗೂ ಒಂದು ಸೇಫ್ ಜಾಗ ಬೇಕು. ಇದನ್ನು 2 ಕೇಂದ್ರ ಆಗಿರ್ಬೋದು, ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಇದನ್ನು ರೈತರ ಕಷ್ಟನೂ ಒಂದು ಕಷ್ಟ ಅಂತ ತಿಳ್ಕೊಂಡು ಸುಳ್ಯ ಆಗಿರ್ಬೋದು, ನಮ್ಮ ಸಕಲೇಶ್ಪುರ ಆಗಿರ್ಬೋದು, 2 ಕಡೆದು ರೈತರೇ. ಯಾಕಂತ ಹೇಳಿದರೆ ಅವ್ರ ಕಡೆಯಿಂದ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ. ಇವತ್ತು ನಮ್ಮ ರೈತರು ಇರೋ ಕಾರಣ ಇಲ್ಲಿ 5000 ಮನೆಗಳಿದ್ದಾವೆ ನಮ್ಮ ಹೋಬಳಿಲಿ. 5000 ಮನೆಯಲ್ಲಿ 4000 ಮನೆಗಳು ತೋಟಕ್ಕೆ ಹೋಗಿ ಕೂಲಿ ಕೆಲಸ ಮಾಡಿ ಅವರ ಹೊಟ್ಟೆನ ತುಂಬಿಸ್ಕೊಳ್ತಿರೋದು. ಅಂಥದ್ರಲ್ಲಿ ಇವತ್ತು ರೈತರು ಅವ್ರಿಗೆ ಕೆಲಸ ಕೊಡ್ತಾ ಇದ್ದಾರೆ. ಇಲ್ಲಿ
ಇಲ್ಲಿಂದ ನೋಡಿ ದಾವಣಗೆರೆ, ಚಿತ್ರದುರ್ಗ, ಹುಬ್ಳಿ, ಬಳ್ಳಾರಿ, ಅಲ್ಲಿಂದ ಎಲ್ಲ ಮೆಣಸು ಕುಯ್ಯೋರಾಗಿರ್ಬೋದು, ಕಾಫಿ ಕುಯ್ಯೋರಾಗಿರ್ಬೋದು, ತೋಟದ ಕೆಲಸಕ್ಕಾಗಿರ್ಬೋದು, ಎಲ್ಲರೂ ಅಲ್ಲಿಂದ ವಲಸೆ ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿಯವರಿಗೂ ಅನ್ನ ಹಾಕ್ತಿರೋದು ನಮ್ಮ ರೈತರೇ, ಮತ್ತು ಹೊರಗಡೆ ಅವ್ರಿಗೂ ಅನ್ನ ಹಾಕ್ತಿರೋದು ನಮ್ಮ ರೈತರು. ಯಾಕಂದರೆ ಅವರು ಬದುಕಿರೋ ತನಕ 6 ತಿಂಗಳು ಸಮಯ ಅವ್ರು ಕೆಲಸ ಕೊಡ್ತಾರೆ ಇಲ್ಲಿ. ಹಾಗಾಗಿ ಇವತ್ತು ರೈತರೇ ಲಾಸಿಗೆ ಬಂದುಬಿಟ್ರೆ, ಅವರಿಗೆ ಒಂದು ಕ್ರಾಪ್ ಸರಿಯಾಗಿ ಸಿಕ್ಕಿಲ್ಲ ಅಂದರೆ ಇವತ್ತು ಅವರು ಕೂಡ ಯಾವ ರೀತಿ ಬದುಕಬೇಕು, ಇದು ಒಂದು ಸರ್ಕಾರದಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ. ಇವತ್ತು ಆನೆಗಳನ್ನ ದೂರಕ್ಕೂ ಆಗಲ್ಲ, ಯಾಕಂದರೆ ಅದು ಪ್ರಾಣಿ ಇದೆ, ಅದರ ಕಾಡಿಗೆ, ಅದರಲ್ಲಿ ಅವರು ವಾಸ ಇರುವಂಥ ಕಾಡಲ್ಲಿ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆನ ಕೈ ಜೋಡಿಸಿ ಮನವಿ ಮಾಡ್ತೀವಿ, ಅದಕ್ಕೊಂದು ವ್ಯವಸ್ಥೆನ ಮಾಡಿ. ಯಾಕಂದರೆ ಇದು ಪ್ರಾಣಿಗಳಿಗೆ ಸೇಫ್ ಜಾಗ ಅಲ್ಲ. ಇದು ಹಾಸನ ಡಿಸ್ಟಿಕ್ ಆಗಿರ್ಬೋದು, ಇಲ್ಲಿ ನೋಡಿ ಯಾರೇ ಆಗಿರ್ಬೋದು ಅದನ್ನು ಹೇಳೇ ಬಿಟ್ಟಿದ್ದಾರೆ. ಯಾಕಂದರೆ ಪ್ರಾಣಿಗಳಿಗೆ ತಿನ್ನೋಕ್ಕೆ ಏನೂ ಇಲ್ಲ ಇಲ್ಲಿ. ಕಾಫಿ ಹಣ್ಣ ತಿನ್ನಬೇಕು, ಬೈನೆ ಇದ್ದಿದ್ದು ಎಷ್ಟಿತ್ತು ಬೈನೆ ಈಗ ಬಂದು ತಿಂದು ಎಲ್ಲ ಖಾಲಿಯಾಗಿದೆ. ಆನೆಗೆ ಫುಡ್ ಇಲ್ಲ, ಈಗ ನೀರು ಬಿಟ್ಟರೆ ಏನೂ ಇಲ್ಲ ಪ್ರಾಣಿಗಳಿಗೆ, ಅದೂ ಬದುಕಬೇಕಾಗಿದೆ. ಹಾಗಾಗಿ ಆದಷ್ಟು ಬೇಗ ಆನೆಗಳಿಗೆ ಒಂದು ಸೇಫ್ ಝೋನ್ನ ಹುಡುಕ್ಬಿಟ್ಟು ಅದನ್ನು ಸ್ಥಳಾಂತರ ಮಾಡಬೇಕು ಅಂತ ಹೇಳಿಬಿಟ್ಟು, ನಾನು ಆನೆ ಪ್ರೇಮಿನೂ ಹೌದು. ರೈತರ ಒಂದು ಯೋಚನೆ ಮಾಡೋಕ್ಕೆ ಹೋದರೆ ಅದರಲ್ಲಿ ನಾವು ಹೊಟ್ಟೆ ತುಂಬಿಸ್ಕೊಳ್ತಿರೋವಂಥ